ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಎಫೆಕ್ಟ್. ಹೋಟೆಲ್ ನಂತರ ರೆಸ್ಟೋರೆಂಟ್ಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ದೇವೆ. ರೆಸ್ಟೋರೆಂಟ್ ಮುಚ್ಚುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ರೆಸ್ಟೋರೆಂಟ್ಗಳ ಸ್ಥಿತಿ ಕೂಡ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಪೂರೈಕೆ ವ್ಯತ್ಯಯ ಆಗಿದೆ. ಸರಿಯಾದ ಸಮಯಕ್ಕೆ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಆಗ್ತಿಲ್ಲ. ಇದರ ಪರಿಣಾಮದಿಂದ ಹೋಟೆಲ್ಗಳ ನಂತರ ಇದೀಗ ರೆಸ್ಟೋರೆಂಟ್ಗಳಿಗೂ ಕೂಡ ಅದರ ಪರಿಣಾಮ ತಡ್ತಾ ಇದೆ. ಮುಚ್ಚುವ ಪರಿಸ್ಥಿತಿಗೆ ರೆಸ್ಟೋರೆಂಟ್ಗಳು ಬಂದಿರೋದು. ತಮ್ಮ ಉದ್ಯಮಿದಾರರಿಗೆ ಮಾರ್ಗಸೂಚಿ ಕೊಟ್ಟಿದೆ NRAI, ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಸಲಹೆ ಕೊಟ್ಟಿದೆ. ಕೆಲವೊಂದಿಷ್ಟು ಸಲಹೆಗಳನ್ನು ಇದು ಕೊಟ್ಟಿರುವಂಥದ್ದು. ಯಾವ ಸಲಹೆಗಳನ್ನು ಕೊಟ್ಟಿದೆ ಹಾಗಾದರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, ಕಡಿಮೆ ಅನಿಲ ಬಳಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಹೆಚ್ಚು ಗ್ಯಾಸ್ಗಳ ಬಳಕೆ ಏನಿದೆ ಆ ಪ್ರಮಾಣವನ್ನು ಕಡಿಮೆ ಮಾಡಿ ಕಡಿಮೆ ಅನಿಲವನ್ನು ಬಳಕೆ ಮಾಡಬೇಕು. ಮೆನುಗಳನ್ನು ಕಡಿಮೆ ಮಾಡಿ ಅಂತ. ಈಗ ಇರುವಂತಹ ಮೆನು ಏನಿದೆ ಆ ಮೆನುವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಕೆಲವೊಂದಿಷ್ಟು ಐಟಮ್ಗಳಿಗೆ ಕೋಕ್ ಹೇಳೋದು, ಅದು ತೈಲದಲ್ಲಿ ಮಾಡುವಂತಹ ಕರಿಯುವಂತಹ ಅದು ಬಜ್ಜಿ, ಬೋಂಡ, ಪಕೋಡ ಆಗಿರ್ಬೋದು, ಪುರಿ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನು ಕಡಿಮೆ ಮಾಡೋದು. ಇದನ್ನು ಕಡಿಮೆ ಮಾಡಬೇಕು ಅಂತಲೂ ಕೂಡ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಮತ್ತೊಂದು ಕಡೆ ದೀರ್ಘ ಕುದಿಯುವಿಕೆ ಅಡುಗೆಯನ್ನು ಬಂದ್ ಮಾಡಬೇಕು ಅಂತ. ದೀರ್ಘತರನಾದಂಥ ಸಮಯ ಬೇಕಾಗುತ್ತೆ. ಕೆಲವೊಂದಿಷ್ಟು ನಾನ್ ವೆಜ್ ಪದಾರ್ಥ ಕುದಿಬೇಕು ಅನ್ನೋ ಕಾರಣಕ್ಕಾಗಿ ಸಮಯ ಜಾಸ್ತಿ ಬೇಕು. ಅದಕ್ಕೆ ಗ್ಯಾಸ್ ಕೂಡ ಅದೇ ಪ್ರಮಾಣದಲ್ಲಿ ವ್ಯಯ ಆಗುತ್ತೆ, ಖರ್ಚಾಗ್ಬಿಡುತ್ತೆ. ಅಂತಹ ಪದಾರ್ಥಗಳನ್ನು ಕಡಿಮೆ ಮಾಡಿಕೊಂಡು ಯಾವುದನ್ನು ಈಗಾಗಲೇ ಪ್ರಿಪೇರ್ ಮಾಡಿ ಇಡೋದಕ್ಕೆ ಸಾಧ್ಯ ಇರುತ್ತೋ, ಬಲ್ಕ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಅಡುಗೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಬರ್ನರ್ಗಳಲ್ಲಿ ಮಾಡುವ ಪದಾರ್ಥಗಳನ್ನು ಕೂಡ ಕಡಿಮೆ ಮಾಡಿ ಅಂತ ಇದೀಗ ರೆಸ್ಟೋರೆಂಟ್ಗಳಿಗೆ ಸೂಚನೆ ಕೊಡಲಾಗಿದೆ, ಮಾರ್ಗಸೂಚಿ ಕೊಡಲಾಗಿದೆ. ಇದರ ಜೊತೆಗೆ ಫುಡ್ ಆರ್ಡರ್ ಮಾಡಿದರೆ ಮಾತ್ರ ಅಡುಗೆಯನ್ನು ಮಾಡಿ. ಈಗ ಕೆಲವೊಂದಿಷ್ಟು ಕಡೆ ಹೋಟೆಲ್ಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಅಡುಗೆಯನ್ನು ಮಾಡಿಟ್ಬಿಡಲಾಗುತ್ತೆ. ಆರ್ಡರ್ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ, ಪ್ರತಿನಿತ್ಯ ಖರ್ಚಾಗುವಂತಹ ಒಂದು ಆಯಾಮದಲ್ಲಿ ಲೆಕ್ಕದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಡುಗೆಯನ್ನು ಮಾಡಿಟ್ಬಿಡಲಾಗುತ್ತೆ. ಆದರೆ ಇವರು ಹೇಳ್ತಾ ಇದ್ದಾರೆ, ಆರ್ಡರ್ ಬಂದರೆ ಮಾತ್ರ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಅಂತ ಇದೀಗ NRAI, ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಇದೀಗ ರೆಸ್ಟೋರೆಂಟ್ಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದೆ. ಹೋಟೆಲ್ಗಳ ನಂತರ ಇದರ ಎಫೆಕ್ಟ್ ರೆಸ್ಟೋರೆಂಟ್ಗಳಿಗೂ ಕೂಡ ತಡ್ತಾ ಇದೆ.